ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಪ್ರಸ್ತುತಪಡಿಸುತ್ತಿರುವವರು ಶ್ರೀಮತಿ ನಳಿನಾ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಆನೆಗುಳ, KR ತಾಲೂಕು, ಮಂಡ್ಯ ಜಿಲ್ಲೆ. ಈ ಕೋವಿಡ್-19 ವಿದ್ಯಾರ್ಥಿಗಳಿಗೆ ತರಗತಿಗಳು ವಂಚಿತವಾಗಿದೆ. ಆದ್ದರಿಂದ ನಮ್ಮ ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆಯು ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಸಮಾಜಶಾಸ್ತ್ರದ ಅಧ್ಯಯನಗಳಲ್ಲಿ ಒಟ್ಟು 8 ಅಧ್ಯಾಯಗಳಿವೆ. ಆ 8 ಅಧ್ಯಾಯಗಳಲ್ಲಿ ನಾವು ಅಧ್ಯಾಯ 5 ಭಾರತೀಯ ಗ್ರಾಮಗಳ ಪರಿವರ್ತನೆ, ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ, ಈ ಒಂದು ಅಧ್ಯಯನದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಅಧ್ಯಯನಕ್ಕಾಗಿ PPT ರಚಿಸಲು ಸಹಕರಿಸಿದವರು ಶ್ರೀ HV ನಿಂಗರಾಜು ಮತ್ತು ಶ್ರೀ ವಿನಾಯಕ M. ಮೊದಲಿಗೆ ಭಾರತೀಯ ಗ್ರಾಮಗಳ ಅರ್ಥ. ಗ್ರಾಮಗಳು ಭಾರತೀಯ ಸಮಾಜದ ಆಧಾರ ಸ್ತಂಭಗಳಲ್ಲಿ ಒಂದಾಗಿದೆ ಎನ್ನಬಹುದು. ಗ್ರಾಮೀಣ ಸಮುದಾಯಕ್ಕೆ ತನ್ನದೇ ಆದ ವಿಶಿಷ್ಟ ಜೀವನ ಶೈಲಿಯೊಂದಿದೆ. ಗ್ರಾಮಸ್ಥರ ನಡುವಿನ ಸಾಮಾಜಿಕ ಸಂಬಂಧಗಳು, ಗ್ರಾಮದ ಸಾಮಾಜಿಕ ಪರಿಸರ ಹಾಗೂ ಗ್ರಾಮೀಣ ಸಾಮಾಜಿಕ ಸಂಘಟನೆ ಮುಂತಾದವುಗಳನ್ನು ಹೊಂದಿದ ಗ್ರಾಮೀಣ ಸಮುದಾಯವಾಗಿದೆ. ಜಗತ್ತಿನಲ್ಲೆಲ್ಲೂ ಗ್ರಾಮಗಳೆಂಬ ಸಾಮುದಾಯಿಕ ವಿಂಗಡಣೆಗಳಿಲ್ಲದ ದೇಶಗಳೇ ಇಲ್ಲವೆನ್ನಬಹುದು. ಕೃಷಿ ಆಧಾರಿತ ಜೀವನವುಳ್ಳ ಜನರ ಸಮೂಹಗಳ ಮತ್ತು ಸಾಮೂಹಿಕ ನಡತೆಯನ್ನು ಅಭ್ಯಸಿಸುವುದೇ ಆಗಿದೆ. ಪ್ರಾಥಮಿಕ ಸಂಬಂಧಗಳ ಪ್ರಾಬಲ್ಯವಿರುವ ಗ್ರಾಮಗಳನ್ನು ಸರಳತೆ, ಸಹಜತೆ, ಪ್ರಾಮಾಣಿಕತೆ ಮುಂತಾದ ಗುಣಗಳನ್ನು ಕಾಣುವ ತಾಣಗಳೆಂದು ಸಹ ಕರೆಯಬಹುದು. ನೆಕ್ಸ್ಟ್ ನಾವು ನೋಡೋದಾದರೆ ಗ್ರಾಮೀಣ ಸಮುದಾಯದ ವ್ಯಾಖ್ಯೆ. ಬಹಳ ಸರಳ ಅರ್ಥದಲ್ಲಿ ಹೇಳುವುದಾದರೆ, ಗ್ರಾಮವು 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೃಷಿ ಮತ್ತು ಅದಕ್ಕೆ ಸಂಬಂಧಿತ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವ ಒಂದು ಶಾಶ್ವತ ಸಮೂಹವಾಗಿದೆ. ನಾವು ನೆಕ್ಸ್ಟ್ ನೋಡೋದಾದರೆ ಭಾರತೀಯ ಗ್ರಾಮಗಳ ಲಕ್ಷಣಗಳು. ಅದರಲ್ಲಿ ಮೊದಲನೆಯದಾಗಿ ಚಿಕ್ಕ ಗಾತ್ರ. ಭಾರತದಲ್ಲಿ ಗ್ರಾಮಗಳು ವಿಸ್ತೀರ್ಣದಲ್ಲಿ ಚಿಕ್ಕ ಗಾತ್ರವನ್ನು ಹೊಂದಿದೆ. ಜೊತೆಗೆ ಜನಸಂಖ್ಯೆಯೂ ಸಹ ಕಡಿಮೆ ಇದೆ. ಕೃಷಿ ಜಮೀನಿನ ಹತ್ತಿರದಲ್ಲಿ ಕುಟುಂಬ ರಚನೆಯಾಗಿರುವುದನ್ನು ಕಾಣಬಹುದು. ಎರಡನೆಯದಾಗಿ ಪ್ರಾಥಮಿಕ ಸಂಬಂಧ. ಗ್ರಾಮಗಳಲ್ಲಿ ಪ್ರಾಥಮಿಕ ಸಂಬಂಧಗಳೇ ಪ್ರಧಾನವಾಗಿರುತ್ತದೆ. ಮುಖಾಮುಖಿ ಸಂಬಂಧ ಮತ್ತು ಅನನ್ಯತೆಯನ್ನು ಸಹ ಕಾಣಬಹುದು. ಮೂರನೆಯದಾಗಿ ಸಾಮಾಜಿಕ ಸಮೈಕ್ಯತೆ. ಗ್ರಾಮದಲ್ಲಿ ಭಾಷೆ, ನಂಬಿಕೆ, ಪದ್ಧತಿ, ಆಚರಣೆ ಮತ್ತು ವರ್ತನೆಗಳಲ್ಲಿ ಬಹುತೇಕವಾಗಿ ಏಕರೂಪತೆಯನ್ನು ಗುರುತಿಸಬಹುದು. ಜೊತೆಗೆ ಆಸಕ್ತಿಗಳು ಮತ್ತು ಕಸುಬುಗಳಲ್ಲಿ ಸಹಭಾಗಿತ್ವವನ್ನು ಸಹ ಕಾಣಬಹುದು. ನಾಲ್ಕನೆಯದಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ಗ್ರಾಮೀಣ ಪ್ರದೇಶದಲ್ಲಿ ಜನರ ನಡತೆಯನ್ನು ನಿಯಂತ್ರಿಸುವುದಕ್ಕಾಗಿ ಕುಟುಂಬ, ಪರಂಪರೆ, ಸಂಪ್ರದಾಯ ಮುಂತಾದ ಧರ್ಮಗಳ ನಿಯಂತ್ರಣಕ್ಕೆ ಒಳಪಟ್ಟಿರುವುದನ್ನು ಸಹ ಕಾಣಬಹುದು. ಐದನೆಯದಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು. ಗ್ರಾಮಗಳಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಕಸುಬುಗಳನ್ನು ಜೀವನಾಧಾರಕ್ಕೆ ಅವಲಂಬಿಸಿದ್ದಾರೆ. ಕೃಷಿಯೇ ಪ್ರಧಾನ ಕಸುಬಾಗಿದ್ದರೂ ಸಹ ಇದರ ಜೊತೆಗೆ ಪಶುಪಾಲನೆ, ಮೀನುಗಾರಿಕೆ, ರೇಷ್ಮೆ, ಜೇನುಗಾರಿಕೆ ಮುಂತಾದ ಅಂಶಗಳನ್ನು ಸಹ ಕಾಣಬಹುದು. ಆರನೆಯದಾಗಿ ನೆರೆಹೊರೆ ಮತ್ತು ಸರಳ ಜೀವನ. ಒಂದು ಸಮುದಾಯದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರುವ ಅತಿ ಚಿಕ್ಕ ಸ್ಥಾನೀಯ ಸಮೂಹವೆಂದು ನೆರೆಹೊರೆಯನ್ನು ಕರೆಯುತ್ತೇವೆ. ಇಲ್ಲಿ ಸರಳ ಜೀವನ, ನೆರೆಹೊರೆಯವರ ಪಾತ್ರ ತುಂಬ ಪ್ರಮುಖವಾದುದು. ಏಳನೆಯದಾಗಿ ಗ್ರಾಮೀಣ ಸ್ವಾಯತ್ತತೆ. ಪ್ರತಿಯೊಂದು ಗ್ರಾಮಗಳು ಸ್ವಯಂಪೂರ್ಣ ಮತ್ತು ಸ್ವತಂತ್ರವಾಗಿದೆ. ಆದ್ದರಿಂದ ಬ್ರಿಟಿಷ್ ಅಧಿಕಾರಿ ಚಾರ್ಲ್ಸ್ ಮೆಟಾಕಾಫ್ ಎಂಬುವರು ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳೆಂದು ಕರೆದಿದ್ದಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಚಾರ್ಲ್ಸ್ ಮೆಟಾಕಾಫ್ ಎಂಬ ಬ್ರಿಟಿಷ್ ಅಧಿಕಾರಿ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಎಂದು ಕರೆದಿದ್ದಾರೆ.
ಇತ್ತೀಚಿನ ಒಂದು ಅಧ್ಯಯನದಿಂದ ನಾವು ಗ್ರಾಮಗಳ ಸ್ವಯಂ ಪರಿಪೂರ್ಣವನ್ನು ಕಾಣುವಂಥದ್ದಾಗಿಲ್ಲ. ಏಕೆಂದರೆ ತಮಗೆ ಬೇಕಾದಂತಹ ಎಲ್ಲ ಅಗತ್ಯತೆಗಳನ್ನು ಅವುಗಳೇ ಪೂರೈಸಿಕೊಳ್ಳುತ್ತಿದ್ದವು. ಆದರೆ ಪ್ರಸ್ತುತ ದಿನಗಳಲ್ಲಿ ಇದು ಬದಲಾವಣೆಯನ್ನು ಕಂಡಿದೆ. ವಿದ್ಯಾರ್ಥಿಗಳೇ, ನಾವು ನೆಕ್ಸ್ಟ್ ನೋಡೋದಾದರೆ ಬ್ರಿಟಿಷರ ಕಾಲದಲ್ಲಿ ಗ್ರಾಮೀಣ ಸಮುದಾಯ. ಮೊದಲನೆಯದಾಗಿ ಬ್ರಿಟಿಷರ ಆಡಳಿತದ ಪರಿಣಾಮ ಗ್ರಾಮಗಳ ಮೂಲ ಸ್ವರೂಪವನ್ನು ಕಳೆದುಕೊಂಡು ಗ್ರಾಮ ಪಂಚಾಯಿತಿಗಳು ನಿರ್ವಹಿಸುತ್ತಿದ್ದ ಹಲವಾರು ಆಡಳಿತಾತ್ಮಕ ಕಾರ್ಯಗಳು ಸರ್ಕಾರ ಮತ್ತು ಅದರ ಅಧೀನ ಇಲಾಖೆಗಳಿಗೆ ಹಸ್ತಾಂತರಿಸಲ್ಪಟ್ಟವು. ಅಧಿಕಾರಿಗಳು ಆಡಳಿತವನ್ನು ನಡೆಸಲು ಮುಂದಾದರು. ಎರಡನೆಯದಾಗಿ ಕಂದಾಯದ ಒಂದು ಭಾಗವನ್ನು ಗ್ರಾಮದ ನಿಧಿಗೆ ನೀಡುತ್ತಿದ್ದುದು ರದ್ದಾಯಿತು. ಇದನ್ನು ಬ್ರಿಟಿಷರು ರದ್ದುಗೊಳಿಸಿದ್ದರಿಂದ ಗ್ರಾಮೀಣಾಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡವು. ಮೂರನೆಯದಾಗಿ ನ್ಯಾಯಾಲಯಗಳ ಸ್ಥಾಪನೆಯಿಂದ ಆಂತರಿಕ ನ್ಯಾಯ ತೀರ್ಮಾನದಿಂದ ವಂಚಿತ. ಅಂದರೆ ನ್ಯಾಯಾಲಯಗಳ ಸ್ಥಾಪನೆಯಿಂದ ಗ್ರಾಮದ ಹಿರಿಯರು ನ್ಯಾಯ ತೀರ್ಮಾನ ಅಧಿಕಾರದಿಂದ ವಂಚಿತರಾದರು ಮತ್ತು ಜಾತಿ ಪಂಚಾಯಿತಿಗಳು ನಶಿಸಿ ಹೋದವು. ನಾಲ್ಕನೆಯದಾಗಿ ಗ್ರಾಮ ನಗರ ವಲಸೆ ಗ್ರಾಮ ಪಂಚಾಯಿತಿ ವಿನಾಶಕ್ಕೆ ಕಾರಣವಾದದ್ದು. ಗ್ರಾಮಗಳಲ್ಲಿ ಅವಕಾಶಗಳ ಕೊರತೆಯಿಂದ ನಗರಗಳಿಗೆ ವಲಸೆ ಹೋಗುವವರ ಸಂಖ್ಯೆ ಹೆಚ್ಚಾಯಿತು. ಐದನೆಯದಾಗಿ ಬ್ರಿಟಿಷರ ನೂತನ ಕಂದಾಯ ಸಂಗ್ರಹಣೆ ಮತ್ತು ಜಮೀನ್ದಾರಿ ಪದ್ಧತಿ. ಅಂದರೆ ಬ್ರಿಟಿಷರು ಪರಿಚಯಿಸಿದ್ದ ಜಮೀನ್ದಾರಿ ಪದ್ಧತಿಯಿಂದ ಸಣ್ಣ ರೈತರು ಗುಲಾಮರ ಸ್ಥಿತಿಗೆ ಬಂದು ವರ್ಗ ಸಂಘರ್ಷಗಳು ಹೆಚ್ಚಾಗತೊಡಗಿದವು. ಆರನೆಯದಾಗಿ ಭಾರತೀಯ ಕೃಷಿ ಜಾಗತಿಕ ಮಾರುಕಟ್ಟೆಗೆ ಸಂಪರ್ಕ. ಅಂದರೆ ಬ್ರಿಟಿಷರು ಭಾರತೀಯ ಕೃಷಿಯನ್ನು ಜಾಗತಿಕ ಮಾರುಕಟ್ಟೆಗಳ ಸಂಪರ್ಕಕ್ಕೆ ತಂದರು. ಇಲ್ಲಿ ಕೃಷಿಯೇ ಪ್ರಮುಖ ಕೇಂದ್ರ ಬಿಂದುವಾಯಿತು. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಹುಟ್ಟಿಕೊಂಡವು. ನಾವು ನೆಕ್ಸ್ಟ್ ನೋಡೋದಾದರೆ ಗ್ರಾಮೀಣ ಅಧ್ಯಯನ ಮತ್ತು ಅದರ ಮಹತ್ವ. ಅದರಲ್ಲಿ ಮೊದಲಿಗೆ ಕ್ಷೇತ್ರ ಕಾರ್ಯ ಅಧ್ಯಯನವು ಪುಸ್ತಕಾಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರ ಒದಗಿಸುತ್ತದೆ. ಅಂದರೆ ಡಾಕ್ಟರ್ ಎನ್ ಶ್ರೀನಿವಾಸರವರು ಮೈಸೂರಿನ ಬಳಿ ಹಳ್ಳಿಯಲ್ಲಿ ರಾಂಪುರ ಗ್ರಾಮೀಣ ಅಧ್ಯಯನದಲ್ಲಿ ಕ್ಷೇತ್ರ ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಅವರು ರಾಂಪುರ ಜನಜೀವನವನ್ನು ಕುರಿತು ನೆನಪಿಸಿಕೊಂಡ ಗ್ರಾಮ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಇದರಿಂದ ಪುಸ್ತಕ ದೃಷ್ಟಿಕೋನದಲ್ಲಿ ಗ್ರಾಮಗಳ ಚಿತ್ರಣವನ್ನು ಬದಲಾಯಿಸಿದೆ. ಇದರ ಮೂಲಕ ರೈತರ ಕೃಷಿ ಚಟುವಟಿಕೆಗಳು, ತಂತ್ರಜ್ಞಾನ, ನ್ಯಾಯ, ಸಾಮಾಜಿಕ ಸಂಸ್ಥೆ, ಧರ್ಮ, ಜೀವನವನ್ನು ಪ್ರತ್ಯಕ್ಷವಾಗಿ ಅನುಭವ ಮೂಲಕ ತಿಳಿಯಲು ಸಾಧ್ಯವಾಗಿದೆ. ಎರಡನೆಯದಾಗಿ ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ. ಅಂದರೆ ವಿದ್ಯಾರ್ಥಿಗಳೇ, ಈ ಹಿಂದೆ ಭಾರತೀಯ ರೈತನನ್ನು ಹಠಮಾರಿ, ಅಶಿಕ್ಷಿತ, ಅಜ್ಞಾನಿ ಎಂದು ನಂಬಲಾಗಿತ್ತು. ಆದರೆ ಕೆಲವು ಕ್ಷೇತ್ರ ಅಧ್ಯಯನದಿಂದ ಇದು ಸುಳ್ಳು ಎಂಬುದಾಗಿ ತಿಳಿಯಬಹುದು. ಉತ್ತರ ಪ್ರದೇಶದಲ್ಲಿ ಮೆಕ್ಕಿ ಮೆರಿಯಟ್ರವರು ಕಿಶನ್ಗಾರಿ ಗ್ರಾಮದ ಅಧ್ಯಯನದಲ್ಲಿ ಭಾರತೀಯ ರೈತರು ನೂತನ ಬೆಳೆಗಳನ್ನು, ಬೇಸಾಯದ ತಂತ್ರಜ್ಞಾನಗಳನ್ನು ಒಪ್ಪಿಕೊಂಡು ಅವನ್ನು ಬಳಸಿಕೊಳ್ಳುತ್ತಿದ್ದರು. ರಾಂಪುರ ಎಂಬ ಗ್ರಾಮದಲ್ಲಿ ಮುಖ್ಯಸ್ಥನು ಬುಲ್ಡೋಸರ್ ವಿದ್ಯುತ್ ಶಕ್ತಿಯನ್ನು ಇಷ್ಟಪಟ್ಟಂತೆ ಶಾಲೆಯನ್ನು ಇಷ್ಟಪಡುವುದಿಲ್ಲ. ಏಕೆಂದರೆ ಇವು ಹೆಸರು ತಂದುಕೊಟ್ಟಷ್ಟು ಶಾಲೆ ಹೆಸರನ್ನು ತಂದುಕೊಡುವುದಿಲ್ಲ. ಶಿಕ್ಷಣದಿಂದ ಕೃಷಿ ಕಾರ್ಮಿಕರು ದೂರವಾಗುತ್ತಾರೆ. ಬಡವರು ಶ್ರೀಮಂತರಿಗೆ ಗೌರವ ನೀಡುವುದಿಲ್ಲ. ಪ್ರತಿಯೊಂದು ಗ್ರಾಮದಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳ ತಮ್ಮ ಸ್ವಾರ್ಥಕ್ಕಾಗಿ ಮುಗ್ಧ ಜನರನ್ನು ಶೋಷಣೆ ಮಾಡುತ್ತಿದ್ದಾರೆ. ಇಂತಹ ಅನೇಕ ವಿಷಯವನ್ನು ಗ್ರಾಮೀಣ ಅಧ್ಯಯನದಿಂದ ತಿಳಿಯಬಹುದು. ಮೂರನೆಯದಾಗಿ ಸಾಹಿತ್ಯಕ ಪೂರ್ವಗ್ರಹ. ಇಲ್ಲಿ ಗ್ರಾಮೀಣ ಅಧ್ಯಯನದಿಂದ ಗ್ರಂಥದಲ್ಲಿ ಅನೇಕ ವಿಷಯಗಳನ್ನು ದೂರಗೊಳಿಸಿದೆ. ಅವುಗಳೆಂದರೆ ಗ್ರಂಥದಲ್ಲಿ ಜಾತಿ ಒಂದು ಮುಚ್ಚಿದ ವ್ಯವಸ್ಥೆ ಎಂದು ತಿಳಿಸಲಾಗಿತ್ತು. ಆದರೆ ಗ್ರಾಮಗಳಲ್ಲಿ ಸಂಸ್ಕೃತಾನುಕರಣ ಪ್ರಕ್ರಿಯೆಯ ಮೂಲಕ ಜಾತಿಗಳು ಮೇಸ್ತರಗಳಲ್ಲಿ ಚಲಿಸಿರುವುದನ್ನು ಕಾಣಬಹುದು. ನಾಲ್ಕನೆಯದಾಗಿ ಅನಂತರದ ಮೌಲ್ಯಮಾಪನವನ್ನು ದಾಖಲಿಸುವುದು.
ಇಲ್ಲಿ ವರ್ತಮಾನದ ವಿಶ್ಲೇಷಣೆ ಭವಿಷ್ಯವನ್ನು ನಿರ್ದೇಶಿಸುತ್ತದೆ. ಯೋಜಿತ ಬದಲಾವಣೆ ಮತ್ತು ಮೌಲ್ಯಮಾಪನ ವರ್ತಮಾನವನ್ನು ದಾಖಲಿಸುತ್ತದೆ. 5ನೇಯದಾಗಿ ವಿಶ್ಲೇಷಣಾತ್ಮಕ ಮಾದರಿಯ ಬೆಳವಣಿಗೆ. ಇಲ್ಲಿ ಭಾರತೀಯ ಗ್ರಾಮಗಳ ಅಧ್ಯಯನವನ್ನು ಮಾಡುವುದರಿಂದ ಕೆಲವು ವಿಶ್ಲೇಷಣಾತ್ಮಕ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹಾಯಕವಾಗಿದೆ. ಡಾಕ್ಟರ್ ಎಂ.ಎನ್. ಶ್ರೀನಿವಾಸ್ ಅವರು ವಿಶ್ಲೇಷಣಾತ್ಮಕ ಪರಿಕಲ್ಪನೆ ಎಂದು ಸಂಸ್ಕೃತಾನುಕರಣ ಮತ್ತು ಪಾಶ್ಚಾತ್ಯೀಕರಣ ಎಂಬ ಮಾದರಿಯನ್ನು ಬಳಸಿದ್ದಾರೆ. ಹಾಗೆಯೇ ಡಾಕ್ಟರ್ ಡಿ.ಎನ್. ಮುಜುಮ್ದಾರ್ ಅವರು ಅಪಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆಯನ್ನು ಬಳಸಿದ್ದಾರೆ. ಮೆಕ್ಕಿ ಮೆರಿಯಟ್ ರವರು ಸಾರ್ವತ್ರೀಕರಣ ಮತ್ತು ಪ್ರಾಂತೀಕರಣ ಎಂಬುದಾಗಿ ಪರಿಚಯಿಸಿದ್ದಾರೆ. ರಾಬರ್ಟ್ ರೆಡ್ಫೀಲ್ಡ್ ರವರು ವಿಸ್ತೃತ ಪರಂಪರೆ ಮತ್ತು ಕಿರು ಪರಂಪರೆ ಈ ಒಂದು ಪರಿಕಲ್ಪನೆಯು ಭಾರತೀಯ ಗ್ರಾಮಗಳಲ್ಲಿ ಪರಿವರ್ತನೆಯನ್ನು ಅಧ್ಯಯನ ಮಾಡಲು ಸಾಧ್ಯವಾಗಿದೆ ಎಂದಿದ್ದಾರೆ. ವಿದ್ಯಾರ್ಥಿಗಳೇ, ನಾವು ಕೊನೆಯದಾಗಿ ನೋಡುವುದಾದರೆ ಗ್ರಾಮೀಣ ಅಧ್ಯಯನಗಳು ಸಾಮಾಜಿಕ ಸುಧಾರಣೆಗೆ ಸಹಕಾರಿಯಾಗಿದೆ. ಅಂದರೆ ಭಾರತೀಯ ಗ್ರಾಮಗಳ ಅಧ್ಯಯನ ಮಾಡುವುದರಿಂದ ಆರ್.ಕೆ. ಮುಖರ್ಜಿರವರು ಗ್ರಾಮದ ಬಗೆಗಿನ ವಿಶ್ಲೇಷಣೆ ಮಾಡುವುದರಿಂದ ಗ್ರಾಮದ ಯೋಜನೆ, ಬಜೆಟ್, ಆಡಳಿತಾತ್ಮಕ ಕಾರ್ಯತಂತ್ರ ಮುಂತಾದವುಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ. ಇಲ್ಲಿ ಯೋಜಿತ ಮತ್ತು ಯೋಜನೇತರ ಬದಲಾವಣೆಗಳಿಂದ ಗ್ರಾಮದ ಬದಲಾವಣೆಯನ್ನು ತಿಳಿಯಬಹುದಾಗಿದೆ. ವಿದ್ಯಾರ್ಥಿಗಳೇ, ನೆನಪಿಡಬೇಕಾದಂತಹ ಪ್ರಮುಖ ಅಂಶಗಳು. ಮೊದಲಿಗೆ ಗ್ರಾಮ ಎಂದರೇನು? ಇದು 1 ಅಥವಾ 2 ಅಂಕದ ಪ್ರಶ್ನೆಯಾಗಿರುತ್ತದೆ. ಗಮನಿಸಿ ವಿದ್ಯಾರ್ಥಿಗಳೇ, ಗ್ರಾಮವು 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೃಷಿ ಮತ್ತು ಅದಕ್ಕೆ ಸಂಬಂಧಿತ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವ ಒಂದು ಶಾಶ್ವತ ಸಮೂಹವಾಗಿದೆ. ನಾವು ನೆಕ್ಸ್ಟ್ ನೋಡೋದಾದರೆ ಗ್ರಾಮಗಳ ಲಕ್ಷಣಗಳ ಬಗ್ಗೆ ವಿವರಿಸಿ. ಇದು 5 ಅಥವಾ 10 ಅಂಕದ ಪ್ರಶ್ನೆಯಾಗಿರುತ್ತದೆ. ಮೊದಲಿಗೆ ಚಿಕ್ಕ ಗಾತ್ರ, 2ನೇದಾಗಿ ಪ್ರಾಥಮಿಕ ಸಂಬಂಧ, 3ನೇದಾಗಿ ಸಾಮಾಜಿಕ ಸಮೈಕ್ಯತೆ, 4ನೇದಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ, 5ನೇದಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು, 6ನೇದಾಗಿ ನೆರೆಹೊರೆ ಮತ್ತು ಸರಳ ಜೀವನ, 7ನೇದಾಗಿ ಗ್ರಾಮೀಣ ಸ್ವಾಯತ್ತತೆ. ಗಮನಿಸಿ ವಿದ್ಯಾರ್ಥಿಗಳೇ, ಇದು 1 ಅಂಕದ ಪ್ರಶ್ನೆಯಾಗಿರುತ್ತದೆ. ಅಂದರೆ ಚಾರ್ಲ್ಸ್ ಮೆಟಾಕಾಫ್ ಎಂಬ ಬ್ರಿಟಿಷ್ ಅಧಿಕಾರಿ ಗ್ರಾಮಗಳು ಪುಟ್ಟ ಗಣರಾಜ್ಯ ಎಂದು ಕರೆದಿದ್ದಾರೆ. ಇದು 1 ಅಂಕದ ಪ್ರಶ್ನೆಯಾಗಿರುತ್ತದೆ. ನೆಕ್ಸ್ಟ್ ನೋಡೋದಾದರೆ ಬ್ರಿಟಿಷರ ಕಾಲದಲ್ಲಿ ಗ್ರಾಮೀಣ ಸಮುದಾಯ. ಇದು 5 ಅಂಕದ ಪ್ರಶ್ನೆಯಾಗಿರುತ್ತದೆ. ಮೊದಲಿಗೆ ಬ್ರಿಟಿಷರ ಆಡಳಿತದ ಪರಿಣಾಮ ಗ್ರಾಮಗಳ ಮೂಲ ಸ್ವರೂಪ ಬದಲಾವಣೆ, 2ನೇದಾಗಿ ಕಂದಾಯದ ಒಂದು ಭಾಗವನ್ನು ಗ್ರಾಮ ನಿಧಿಗೆ ನೀಡುತ್ತಿದ್ದುದು ರದ್ದು, 3ನೇದಾಗಿ ನ್ಯಾಯಾಲಯಗಳ ಸ್ಥಾಪನೆಯಿಂದ ಆಂತರಿಕ ನ್ಯಾಯ ತೀರ್ಮಾನದಿಂದ ವಂಚಿತ, 4ನೇದಾಗಿ ಗ್ರಾಮ ನಗರ ವಲಸೆ ಗ್ರಾಮ ಪಂಚಾಯಿತಿ ವಿನಾಶಕ್ಕೆ ಕಾರಣ, 5ನೇದಾಗಿ ಬ್ರಿಟಿಷರ ನೂತನ ಕಂದಾಯ ಸಂಗ್ರಹಣೆ ಮತ್ತು ಜಮೀನ್ದಾರಿ ಪದ್ಧತಿ, 6ನೇದಾಗಿ ಭಾರತೀಯ ಕೃಷಿ ಜಾಗತಿಕ ಮಾರುಕಟ್ಟೆಗೆ ಸಂಪರ್ಕ. ನಾವು ಕೊನೆಯದಾಗಿ ನೋಡುವುದಾದರೆ ಗ್ರಾಮೀಣ ಅಧ್ಯಯನ ಮತ್ತು ಅದರ ಮಹತ್ವ. ಇದು 5 ಅಥವಾ 10 ಅಂಕದ ಪ್ರಶ್ನೆಯಾಗಿರುತ್ತದೆ. ಗಮನಿಸಿ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಕ್ಷೇತ್ರ ಕಾರ್ಯ ಅಧ್ಯಯನವು ಪುಸ್ತಕ ಆಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರ ಒದಗಿಸುತ್ತದೆ. 2ನೇದಾಗಿ ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ, 3ನೇದಾಗಿ ಸಾಹಿತ್ಯಕ ಪೂರ್ವಗ್ರಹ, 4ನೇದಾಗಿ ಅನಂತರದ ಮೌಲ್ಯಮಾಪನವನ್ನು ದಾಖಲಿಸುವುದು, 5ನೇದಾಗಿ ವಿಶ್ಲೇಷಣಾತ್ಮಕ ಮಾದರಿಯ ಬೆಳವಣಿಗೆ, 6ನೇದಾಗಿ ಭಾರತೀಯ ಕೃಷಿ ಜಾಗತಿಕ ಮಾರುಕಟ್ಟೆಗೆ ಸಂಪರ್ಕ. ಧನ್ಯವಾದಗಳು. ಪ್ರಯತ್ನ ಪರಿಶುದ್ಧವಾಗಿದ್ದರೆ ಪ್ರತಿಫಲವೂ ಕೂಡ ಪರಿಶುದ್ಧವಾಗಿರುತ್ತದೆ. ಇಂತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ, ಮಂಡ್ಯ.